ಸೊ ನೀವು ಚೇರ್ಗಳನ್ನ ಸಹಿತ ಈ ಥರ ಟರ್ನ್ ಮಾಡ್ಕೊಂಡು ಕೂತ್ಕೋಬೋದು. ತನ್ನಂತಾನೆ ಡೋರ್ಗಳು ಕ್ಲೋಸ್ ಆಗಿಬಿಡ್ತವೆ. ನಾನು ಹೇಳ್ತಾ ಇದ್ನಲ್ಲ, ಇಲ್ಲಿ ನೋಡಿ ಲಗೇಜು ಯಾವ ಥರ ಇದೆ ಇಟ್ಟಿದ್ದಾರೆ, ಎಲ್ಲ ಕಡೆ ಲಗೇಜು. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ನಾವು ಯಶವಂತಪುರದಿಂದ ಕಾರವಾರಕ್ಕೆ ಹೋಗುವಂತಹ ಈ ವಿಸ್ಟಾಡೋಮ್ ಅನ್ನುವ ಒಂದು ಟ್ರೈನ್ ಇದೆ, ಅದರಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಇದು ನೋಡಿ, ಇಲ್ಲಿ ಬರೆದಿದ್ದಾರೆ ವಿಸ್ಟಾಡೋಮ್ ಅಂತ. ಇದು ಸಂಪೂರ್ಣವಾಗಿ ಗ್ಲಾಸಿಂದ ಮಾಡಿರಲ್ಪಟ್ಟಂತಹ ಒಂದು ಕೋಚ್ ಆಗಿದೆ. ಇದಕ್ಕೆ ಕಾರಣ ನೀವು ಅಕ್ಕಪಕ್ಕ ಏನು ನಿಮಗೆ ಸೀನ್ರೀಸ್ ಇರುತ್ತೆ ಅವುಗಳನ್ನೆಲ್ಲ ನೋಡಲಿ ಅಂತಲೇ ಇಲ್ಲಿ ಇವರು ಮಾಡಿರೋಂಥದ್ದು. ನಿಮಗೆ ಹಿಂದ್ಗಡೆ ಯಾವ ರೀತಿ ಇರುತ್ತೆ ಅದನ್ನು ತೋರಿಸ್ತೀನಿ. ಯಾಕಂದರೆ ಹಿಂದ್ಗಡೆ ನೀವು ನಿಂತ್ಕೊಂಡು ನೀವು ಆರಾಮವಾಗಿ ಎಲ್ಲ ಒಂದು ಅದ್ಭುತ ದೃಶ್ಯಗಳನ್ನು ಇಲ್ಲಿ ಈ ಮೂಲಕ ಕಾಣ್ಬೋದು. ಸೊ ಇದು ಒಳಗಡೆ ಇರೋದು ಈ ಥರ. ಸೊ ಹಿಂದ್ಗಡೆಯಿಂದ ನಿಮಗೆ ತೋರಿಸ್ತೀನಿ, ಯಾಕಂದರೆ ಆಮೇಲೆ ಒಳಗಡೆ ನಾನು ಹೋಗ್ಬಿಟ್ಟು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಇದು ನೋಡಿ, ಈ ಥರ ಕಾಣುತ್ತೆ. ಹಿಂದೆಗಡೆನೂ ಕೂಡ ಇಲ್ಲಿ ಗ್ಲಾಸ್ ಮಾಡಿದ್ದಾರೆ. ಸೊ ಅಂದರೆ ನೀವು ಇಲ್ಲಿಂದ ಹೊರಗಡೆ ಏನೇನು ದೃಶ್ಯಗಳು ಕಾಣುತ್ತವೋ ಅವುಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೋದು. ನೋಡಿ, ಅದನ್ನು ಈಗ ಕ್ಲೀನ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಂದರೆ ಗ್ಲಾಸ್ಗಳು ಮೇಂಟೆನೆನ್ಸ್ ಇರಲೇಬೇಕು, ಆವಾಗ ಮಾತ್ರ ನಿಮಗೆ ಸರಿ ಹೋಗುತ್ತೆ. ಸೊ ನಮ್ಮ ರೈಲ್ವೆ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಮೋದಿಗಳ ಒಂದು ಇದರಲ್ಲಿ ತುಂಬಾ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ವಿಸ್ಟಾಡೋಮ್ ಆಗಲಿ ಅಥವಾ ನಾವು ಬಳಸ್ತಾ ಇರುವಂತಹ ಈ ವಂದೇ ಮಾತರಂ ಆಗಲಿ, ವಂದೇ ಭಾರತ್ ಆಗಲಿ, ಎಲ್ಲ ಟ್ರೈನ್ಗಳು ತುಂಬಾ ಪ್ರಸಿದ್ಧಿಯನ್ನು ಪಡ್ತಾ ಇದ್ದಾವೆ. ಆಮೇಲೆ ತುಂಬಾ ಒಳ್ಳೆ ಡಿಸೈನ್ಗಳು, ಒಳ್ಳೆ ಕಂಫರ್ಟು, ಎ ಸಿ, ಸ್ವಲ್ಪ ರೇಟು ಪರವಾಗಿಲ್ಲ, ಯಾಕಂದರೆ ಮೇಂಟೈನ್ ಮಾಡಬೇಕಂದ್ರೂ ಅಷ್ಟು ಬೇಕೇ ಬೇಕು. ಸೊ ಇಲ್ಲಿಂದ ನಾನು ನಿಮಗೆ ತೋರಿಸ್ತೀನಿ ಫುಲ್ ಯಾವ ಥರ ಇದೆ ಅಂತ. ಸೊ ನೋಡಿ, ಇದು ಒಳಗಡೆ ಯಾವ ಥರ ಇದೆ ಅಂತ. ಎಲ್ಲ ಆಟೋಮೆಟಿಕ್ಕು, ಎಲ್ಲ ಎ ಸಿ, ಆಟೋಮೆಟಿಕ್ ಡೋರ್ಗಳು. ಸೊ ನೀವು ಚೇರ್ಗಳನ್ನ ಸಹಿತ ಈ ಥರ ಟರ್ನ್ ಮಾಡ್ಕೊಂಡು ಕೂತ್ಕೋಬೋದು. ನೋಡಿ, ಇದು ನಾವು ಸುಬ್ರಹ್ಮಣ್ಯ ರೋಡ್ವರೆಗೂ ಮಾತ್ರ ಹೋಗ್ತಾ ಇದ್ದೀವಿ. ಆಮೇಲೆ ನಿಮಗೆ ಇಲ್ಲಿ ಲಗೇಜ್ಗಳನ್ನ ಇಡೋಕ್ಕೂ ಕೂಡ ಜಾಗ ಮಾಡಿದ್ದಾರೆ. ಇಲ್ಲಿ ನೀವೇನು ಲಗೇಜ್ ತೊಗೊಂಡು ಕೂತ್ಕೋಂಗಿಲ್ಲ. ಲಗೇಜನ್ನು ನೀವು ಒಂದು ಬೋಗಿಗಳ ನಡುವೆ ಇಡೋಕ್ಕೆ. ಆಮೇಲೆ ಇಲ್ಲಿ ನಿಮಗೆ ಟಾಯ್ಲೆಟ್ಗಳ ಫೆಸಿಲಿಟಿನೂ ಅದೇ ಥರ ಇದೆ. ಟಾಯ್ಲೆಟ್ಗಳು ತುಂಬ ಕ್ಲೀನ್ ಆಗಿದೆ ಇಲ್ಲಿ. ಸೊ ಒಂದು ಕಡೆ ಇಂಡಿಯನ್ನು, ಒಂದು ಕಡೆ ವೆಸ್ಟರ್ನು. ಇದು ಇನ್ನೊಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ಹೋಗುವಂಥದ್ದು. ಕೇವಲ ಎರಡು ಬೋಗಿಗಳನ್ನು ಇಲ್ಲಿ ಮಾಡಿದ್ದಾರೆ. ಈ ಕಡೆ ನಿಮಗೆ ಟಾಯ್ಲೆಟ್ ಫೆಸಿಲಿಟಿ ಇದೆ. ಇದು ನೋಡಿ ಯಾವ ಥರ ಆಟೋಮೆಟಿಕ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಯಾಕಂದರೆ ಇದೆಲ್ಲ ಎ ಸಿ ಇರೋದ್ರಿಂದ ತನ್ನಂತಾನೆ ಡೋರ್ಗಳು ಕ್ಲೋಸ್ ಆಗಿಬಿಡ್ತವೆ. ನಾನು ಹೇಳ್ತಾ ಇದ್ನಲ್ಲ, ಇಲ್ಲಿ ನೋಡಿ ಲಗೇಜು ಯಾವ ಥರ ಇದೆ ಇಟ್ಟಿದ್ದಾರೆ, ಎಲ್ಲ ಕಡೆ ಲಗೇಜು. ಸೊ ನೀವು ಲಗೇಜ್ ಇಟ್ಬಿಟ್ಟು ಆರಾಮವಾಗಿ ಇಲ್ಲಿ ಕೂತ್ಕೋಬೋದು. ಟ್ರೈನು ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಟ್ಟಾಗಿದೆ. ಮುಂದಿನ ಸ್ಟೇಷನ್ನು ಮೋಸ್ಟ್ಲಿ ನೆಲಮಂಗಲ ಇರಬೇಕು, ಯಾಕಂದರೆ ಇದೆಲ್ಲ ಪ್ರತಿಯೊಂದು ಸ್ಟೇಷನಲ್ಲಿ ನಿಂತ್ಕೊಂಡೇ ಹೋಗುತ್ತೆ, ಸ್ಟಾಪ್ಗಳಿದ್ದಾವೆ. ಸೊ ಈ ಒಂದು ಜರ್ನಿ ಈಗ ನಮ್ಮದು ಇಲ್ಲಿಂದ ಪ್ರಾರಂಭವಾಗಿದೆ. ಈಗ ನಾವು ನೆಲಮಂಗಲ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಇದು ತುಂಬ ಹಿಂದೆ ಇರೋದರಿಂದ ನಮಗೆ ಲಾಸ್ಟ್ ಬೋಗಿ ಇದು. ಇದೇ ಕಾರಣ ಸ್ಟೇಷನ್ನಿನ ಕೊನೆಯ ಭಾಗ ಮಾತ್ರ ಕಾಣುತ್ತೆ. ಇಳಿದುಬಿಟ್ಟು ನಿಮಗೆ ತೋರಿಸ್ತೀನಿ. ಕೇವಲ 2 ನಿಮಿಷ ಮಾತ್ರ ಇಲ್ಲಿ ನಿಲ್ಲುತ್ತೆ. ನೋಡಿ, ಅಲ್ಲಿ ಫುಲ್ ಅಲ್ಲಿವರೆಗೆ ಟ್ರೈನ್ ಇದೆ ಇದು. ಸೊ ಕೊನೆ 2 ಬೋಗಿಗಳು ಮಾತ್ರ ನೋಡಿ. ಈ ಬೋಗಿ E1 ಮತ್ತು E2, ಅಲ್ಲಿಂದ ಕೊನೆಗೆ ನಿಮಗೆ ಲಾಸ್ಟ್ ಅದು. ಇವೆರಡು ಬೋಗಿಗಳು ಮಾತ್ರ ಈ ವಿಸ್ಟಾಡೋಮ್ ಅಂತ ಕರೆಯಲ್ಪಡುವಂತಹ
ಈ ಟ್ರೈನಿಗೆ ಅಟ್ಯಾಚ್ ಮಾಡಿರ್ತಾರೆ. ಸೊ ನಾವೀಗ 2ನೇ ಸ್ಟೇಷನ್ ಇದು. ಬೆಂಗಳೂರಿಂದ ಯಶವಂತಪುರದಿಂದ ಬಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರ ಒಂದು ಸ್ಟಾಪ್ ಆಯಿತು. ಅಲ್ಲಿಂದ ಈಗ ಮುಂದೆ ನೆಲಮಂಗಲ ಬಂದಿದ್ದೀವಿ. ಈಗ ಮುಂದಿನ ಸ್ಟೇಷನ್ ಯಾವುದು ಅಂತ ನಿಮಗೆ ಆ ಸ್ಟೇಷನ್ ಬಂದಾಗಲೇ ನಿಮಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಈ ಒಂದು ವ್ಲಾಗ್ ಹೇಗೆ ಅನ್ನಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ತುಂಬಾ ಸುಧಾರಣೆಗಳು ಆಗ್ತಾ ಇದ್ದಾವೆ, ಸ್ಟೇಷನ್ಗಳು ದೊಡ್ಡದಾಗ್ತಾ ಇದ್ದಾವೆ. ಯಾಕಂದರೆ ಬೆಂಗಳೂರು ಬೆಳೀತಾ ಇರೋ ಹಾಗೆ ಪ್ರತಿಯೊಂದು ಸ್ಟೇಷನ್ಗಳು ಇಲ್ಲಿ ಡೆವಲಪ್ಮೆಂಟ್ ನಾವು ಕಾಣ್ತಾನೆ ಇದ್ದೀವಿ. ಇದು ನೋಡಿ ನ್ಯಾಷನಲ್ ಹೈವೇ NH4 ಇದೇ ತುಮಕೂರು ಹೋಗುವಂಥ ರೋಡು. ಮುಂದೆ ಇದು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಬೆಳಗಮ್ಮು, ಆಮೇಲೆ ಅಲ್ಲಿಂದ ಪುಣೆ, ಮುಂಬೈಗೆ ಹೋಗುವಂಥ ರೋಡು. ಎಷ್ಟು ಗ್ರೀನರಿ ಇದೆ ಅಕ್ಕಪಕ್ಕ ನೋಡಿ. ಇಲ್ಲಿಂದ ಮುಂದೆ ನಿಮಗೆ ಕಾಣ್ತಾ ಇರೋದು ಈ ಧಾಬಾಸ್ಪೇಟೆ ರೋಡ್. ಈಗ ಇಲ್ಲಿಂದ ಮುಂದೆ ನಮಗೆ ನೆಕ್ಸ್ಟು ಸಿಗೋದು ತುಮಕೂರು. ನೋಡಿ ಏನೇನು ಫೆಸಿಲಿಟಿ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಫುಟ್ ರೆಸ್ಟ್ ಕೂಡ ತುಂಬ ಜಾಗ ಇದೆ ಇಲ್ಲಿ. ಓಕೆ, ಆಮೇಲೆ ನಿಮಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಬಾಟಲ್ಗಳನ್ನ ಇಡೋಕ್ಕೆ ಅದು ಮುಂದಿಂದು ಸೀಟ್ ಇದೆ. ಆ ಸೀಟ್ ಎದುರುಗಡೆನೇ ನಿಮಗೆ ಬಾಟಲ್ ಇಡೋಕ್ಕೆ ಜಾಗ ಕೂಡ ಇದೆ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಇರುವಂತಹ ಈ ಒಂದು ಫೆಸಿಲಿಟಿ ಏನು ಪ್ರೊವಿಷನ್ ಮಾಡಿದ್ದಾರೆ ಅಂದರೆ, ನೀವು ಇದನ್ನು ತೆಗೆದುಬಿಟ್ಟು ಇಲ್ಲಿ ಊಟ ಮಾಡ್ಕೊಳ್ಳೋಕ್ಕೆ ನೋಡಿ. ಇಲ್ಲಿ ಈ ಒಂದು ಫೆಸಿಲಿಟಿ ಏನು ಪ್ರೊವಿಷನ್ ಮಾಡಿದ್ದಾರೆ ಅಂದರೆ, ನೀವು ಇದನ್ನು ತೆಗೆದುಬಿಟ್ಟು ಇಲ್ಲಿ ಊಟ ಮಾಡ್ಕೊಳ್ಳೋಕ್ಕೆ ನೋಡಿ. ಇಲ್ಲಿ ನೋಡಿದ್ರಾ? ಸೊ ಇದಿಟ್ಬಿಟ್ಟು ನೀವು ಇಲ್ಲಿ ಲ್ಯಾಪ್ಟಾಪ್ ಇಡ್ಬೋದು, ನಿಮ್ಮ ಮೊಬೈಲ್ ಇಡ್ಬೋದು, ತಿಂಡಿ ಇಟ್ಕೊಂಡು ತಿನ್ಬೋದು, ಊಟ ಇಟ್ಕೊಂಡು ತಿನ್ಬೋದು. ಸೊ ಈ ಒಂದು ಫೆಸಿಲಿಟಿ ಕೂಡ ನಿಮಗೆ ಇಲ್ಲಿ ಸಿಗಿದೆ. ಇನ್ನೊಂದೇನಪ್ಪ ಅಂದರೆ, ನೀವು ಈ ಥರ ನೋಡಿ ಇಲ್ಲಿ ಈಗೇನೆಲ್ಲ ಈ ಕಡೆ ಮುಖ ಆಗಿದೆಯಂತಲ್ಲ ಚೇರ್ಗಳು, ಅದೇ ಥರ ನೀವು ಈ ಕಡೆ ಬೇಕು ಅಂದರೆ ನೋಡಿ ಈ ಥರನೂ ಇದೆ. ಮುಂದೆ ನೀವು ಟ್ರೈನಲ್ಲಿ ಈ ಥರ ಕೂತ್ಕೊಂಡು ನೋಡ್ಬೋದು ಹೊರಗಡೆ ಸೀನ್ಸ್ಗಳನ್ನ. ಸೊ ನಿಮಗೆ ಇದು 360 ಡಿಗ್ರಿ ಈ ಒಂದು ಏನು ಚೇರ್ಗಳಿದಾವಲ್ಲ ರೊಟೇಟ್ ಆಗ್ತವೆ. ಸೊ ಅದೊಂದು ಫೆಸಿಲಿಟಿ ಇದೆ ನಿಮಗೆ. ಸೊ ಹೀಗಾಗಿ ನೀವು ಎಲ್ಲ ಕಡೆನೂ 360 ಡಿಗ್ರಿಯಲ್ಲಿ ನೀವು ವ್ಯೂನ ನೋಡ್ಬೋದು ಈ ಒಂದು ಟ್ರೈನ್ ಮೂಲಕ. ಅದಕ್ಕೆ ಮೇನ್ ಏನಪ್ಪ ಅಂದರೆ, ಈ ಟ್ರೈನ್ ಹೆಚ್ಚಾಗಿ ಮಲೆನಾಡಲ್ಲಿ ಹೋಗುತ್ತೆ, ವೆಸ್ಟರ್ನ್ ಘಾಟಲ್ಲಿ ಹೋಗುತ್ತೆ. ಟನಲ್ಗಳು, ನಿಮಗೆ ವಾಟರ್ ಫಾಲ್ಸ್ಗಳು, ಮೌಂಟೇನು, ಆಮೇಲೆ ಕಂದಕಗಳು ಎಲ್ಲ ನಿಮಗೆ ಸಿಗ್ತವೆ. ಆ ಒಂದು ಯಾವ್ಯಾವ ನೋಟುಗಳೇನಿದ್ದಾವೆ, ಏನು ವ್ಯೂಸ್ ಇದ್ದಾವೋ, ಆ ಸೀನ್ರೀಸ್ ಇದ್ದಾವೋ ಬರುವ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲನೂ ನೋಡ್ಬೋದು. ಈಗ ನಾವು ಕುಣಿಗಲ್ ಸ್ಟೇಷನನ್ನು ತಲುಪ್ತಾ ಇದ್ದೀವಿ. ನೀವು ಬೋರ್ಡನ್ನು ನೋಡ್ತಿರ್ಬೋದು, ಕುಣಿಗಲ್ಲು. ಇದು ಇಲ್ಲಿ ಸ್ಟಡ್ ಫಾರ್ಮ್ಗಳಿಗೆ ತುಂಬಾ ಫೇಮಸ್ ಆಗಿದೆ. ಇದು ಒಂದು ಇಂಪಾರ್ಟೆಂಟ್ ಸ್ಟೇಷನ್ನು ಈ ಒಂದು ರೂಟಲ್ಲಿ. ಇಲ್ಲೇ ನಿಮಗೆ ಇದು ಹಿಂದ್ಗಡೆಯಿಂದ ಈ ಥರ ಕಾಣುತ್ತೆ ನೋಡಿ. ಅಲ್ಲಿ ದೂರದಲ್ಲಿ ಆ ಬೆಟ್ಟ ಕಾಣ್ತಾ ಇದೆಯಲ್ಲ, ಅದುವೇ ಗೊಮ್ಮಟೇಶ್ವರ ಬೆಟ್ಟ. ಶ್ರವಣಬೆಳಗೊಳದಲ್ಲಿ ಇದೀವಿ ನಾವೀಗ. ಶ್ರವಣಬೆಳಗೊಳ ಅಲ್ಲಿ ದೂರ ಕಾಣ್ತಾ ಇದೆಯಲ್ಲ ಗೊಮ್ಮಟೇಶ್ವರ ಬೆಟ್ಟ. ಯಾಕಂದರೆ ಇಲ್ಲಿಂದ ಎಷ್ಟೇ ಝೂಮ್ ಮಾಡಿದರೂ ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ, ಬಟ್ ತುಂಬಾ ಅದ್ಭುತವಾಗಿದೆ. ಈಗ ನಾವು ಶ್ರವಣಬೆಳಗೊಳ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನಾನು ಆವಾಗಲೇ ನಿಮಗೆ ತೋರಿಸಿದ್ದೆ ದೂರದಿಂದ ಶ್ರವಣಬೆಳಗೊಳ ಬೆಟ್ಟನ. ಇದುವೇ ಶ್ರವಣಬೆಳಗೊಳ ಸ್ಟೇಷನ್ನು. ಇಲ್ಲಿ ಬಂದರೆ ನೀವು ಹಲವಾರು ಇನ್ನೂ ಪ್ರವಾಸಿ ಸ್ಥಳಗಳಿದ್ದಾವೆ.
ಒಂದು ದಿವಸ ನೀವು ಬಿಡು ಮಾಡಿಕೊಂಡ್ರೆ ಬೆಂಗಳೂರಿಂದ ಸರಿಸುಮಾರು ಒಂದು 130-140 ಕಿಲೋಮೀಟ್ರ್ ಇದೆ. ಒಂದು ದಿವಸ ನಿಮಗೆ ಟ್ರಿಪ್ ಆಗ್ಬೋದು. ಬೆಳಗ್ಗೆ ಬಂದು ಸಾಯಂಕಾಲ ನೀವು ಹೋಗ್ಬೋದು ಬೆಂಗಳೂರಿಂದ. ಹಾಸನದಿಂದನೂ ಅಷ್ಟೇ ಹತ್ತಿರ ಆಗಿದೆ, ಅಲ್ಲಿಂದ ನೀವು ಕೂಡ ಬರ್ಬೋದು. ಅಲ್ಲಿ ನೋಡಿ ಅಲ್ಲಿ ಬರ್ತಿದ್ದಾರೆ ಶ್ರವಣಬೆಳಗೊಳ ಅಂದ್ಬಿಟ್ಟು. ನಿಮಗೆ ಅಲ್ಲಿ ನೋಡಿ ಅಲ್ಲಿ ಎಷ್ಟೋ ಜನ ಫೋಟೋಗಳನ್ನು ಕೂಡ ತೆಗಿತಾ ಇದ್ದಾರೆ. ನಾನು ಝೂಮ್ ಮಾಡ್ತಾ ಇದ್ದೀನಿ, ಬಟ್ ಅಷ್ಟು ಹತ್ರ ಹೋಗೋಕ್ಕೆ ಕಷ್ಟ, ತುಂಬ ದೂರ ಇದೆ. ಅಲ್ಲಿ ಕಾಣ್ತಾ ಇದೆ ನೋಡಿ ಶ್ರವಣಬೆಳಗೊಳ ಬೆಟ್ಟ, ಗೊಮ್ಮಟೇಶ್ವರ ಮೂರ್ತಿ ಕೂಡ ಇದೆ. ತುಂಬಾ ಅದ್ಭುತವಾದದ್ದು. ಒಂದು ಸರಿ ನಿಮಗೆ ಅಲ್ಲಿ ಹೋದಾಗ ಅದ್ರ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಈಗ ನಾವು ಇನ್ನೊಂದು ಮುಂದಿನ ಸ್ಟೇಷನ್ ಬಂದಿದ್ದೀವಿ. ಗೆಸ್ ಮಾಡಿ, ಇದು ಚನ್ನರಾಯಪಟ್ಟಣ ರೈಲ್ವೆ ನಿಲ್ದಾಣ. ಕೊಂಚ ಊರಿನ ಹೊರಗೆ ಇರೋದ್ರಿಂದ ಅಷ್ಟೊಂದು ಇಲ್ಲಿ ಇದು ಇಲ್ಲ. ಅಲ್ಲಿ ಕಾಣ್ತಾ ಇದೆಯಲ್ಲ ಬರೆದಿದ್ದಾರೆ ನೋಡಿ ಚನ್ನರಾಯಪಟ್ಟಣ. ಸೊ ಆ ಬೋರ್ಡು ನಿಮಗೆ ಚನ್ನರಾಯಪಟ್ಟಣದ್ದು. ಸ್ವಲ್ಪ ಊರ ಹೊರಗೆ ಇರೋದ್ರಿಂದ ಅಷ್ಟೊಂದು ಇಲ್ಲಿ ಜಾಸ್ತಿ ಮನೆಗಳು ಅಥವಾ ಅಂಗಡಿಗಳಿಲ್ಲ. ಯೂಶ್ವಲಿ ರೈಲ್ವೆ ಸ್ಟೇಷನ್ಗಳು ಹೆಚ್ಚಾಗಿ ಊರಿನ ಹೊರಗೆ ಇರ್ತವೆ, ಆದರೂ ಇದು ತುಂಬ ಜಾಸ್ತಿ ಹೊರಗಡೆನಿದೆ ಅಂದ್ಕೊತೀನಿ. ಇದು ನಮ್ಮ ವಿಸ್ತಾಡೋಮ್ ಅಂದರೆ ಕಾರವಾರಕ್ಕೆ ಹೋಗುವಂಥ ಟ್ರೈನಿನ ಮುಂದಿನ ನಿಲ್ದಾಣ ಇದು. ನಾನು ಇದ್ರ ಮುಂದಿಂದು ಅಂದ್ಕೊತೀನಿ ಹಾಸನನೇ ಬರ್ಬೋದು ಅಂತ. ನೋಡೋಣ ಯಾವ ಸ್ಟೇಷನ್ ಇದೆ ಅಂತ. ಬಂದಾಗ ನಿಮಗೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಈಗ ನಾವು ಹಾಸನ್ ಸಿಟಿನ ಎಂಟ್ರಿ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ನೀವು ಕೆರೆನೂ ಕಾಣ್ಬೋದು. ಹಾಸನ್ನು ಒಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಆಗಿದ್ದರಿಂದ ದೊಡ್ಡ ಸ್ಟೇಷನ್ ಇದೆ. ಹಲವಾರು ಕಾಮಗಾರಿ ಕೂಡ ನಡೀತಾನೆ ಇದೆ ಇಲ್ಲಿ. ಎಲ್ಲ ಮಷೀನ್ ಮೂಲಕ ಹೊಸ ಟ್ರ್ಯಾಕ್ಗಳನ್ನ ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ. ನೋಡಿ ಅಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆ ಇಂಡಿಯಾ ಫ್ಲ್ಯಾಗು. ದೊಡ್ಡ ಸ್ಟೇಷನ್ಗಳ ಎದುರುಗಡೆ ಈಗ ಕಂಪಲ್ಸರಿಯಾಗಿ ಹೋಗಿದೆ ದೊಡ್ಡ ಫ್ಲ್ಯಾಗ್ಗಳನ್ನ ಹಾಕೊಳ್ಳೋದು. ಕೊನೆಗೂ ನಾವು ಈಗ ಹಾಸನ ಜಂಕ್ಷನನ್ನು ಮುಟ್ಟಿದ್ದೀವಿ. ಇಲ್ಲೂ ಕೂಡ ಹಲವಾರು ಪ್ರಗತಿಪರ ಕೆಲಸಗಳು ನಡೀತಾನೇ ಇದ್ದಾವೆ, ನಿರಂತರವಾಗಿ ನಡೀತಾನೆ ಇದ್ದಾವೆ. ತುಂಬ ಬೆಳವಣಿಗೆ ಆಗಿದೆ. ನಾನು ಲಾಸ್ಟ್ ಟೈಮ್ ಹಾಸನ ಸ್ಟೇಷನ್ಗೆ ಭೇಟಿ ಕೊಟ್ಟಿದ್ದಕ್ಕೂ ಈಗ ಭೇಟಿ ಕೊಟ್ಟಿದ್ದಕ್ಕೂ ಡಿಫ್ರೆನ್ಸನ್ನು ನಾನು ಕಾಣ್ತಾ ಇದ್ದೀನಿ. ಕೆಲವು ಹಳೆ ಕಟ್ಟಡಗಳು ಕೂಡ ಇವೆ, ಹೊಸ ಕಟ್ಟಡಗಳು ಕೂಡ ಇವೆ. ಹಾಸನದಿಂದ ಇನ್ನೂ ನೀವು ಹಲವಾರು ಜಾಗಗಳಿಗೆ ಹೋಗ್ಬೋದು. ಇಲ್ಲಿಂದ ನೀವು ಚಿಕ್ಕಮಗಳೂರು ಹೋಗ್ಬೋದು, ಇಲ್ಲಿಂದ ನೀವು ಶ್ರವಣಬೆಳಗೊಳ ಹೋಗ್ಬೋದು, ಇಲ್ಲಿಂದ ನೀವು ಆದಿಚುಂಚನಗಿರಿಗೆಲ್ಲ ಹೋಗ್ಬೋದು. ಸೊ ಈ ಕಡೆ ದೃಶ್ಯ ನಿಮಗೆ ತೋರಿಸ್ತೀನಿ. ಇದು ಹಾಸನದ ಪ್ಲಾಟ್ಫಾರ್ಮ್ ನಂಬರ್ 1. ನೋಡಿ ಇದು ಇಷ್ಟೊಂದು. ಈಗ ಟೈಮ್ ಬಂದ್ಬಿಟ್ಟು ನಿಮಗೆ ಹೆಚ್ಚು ಕಡಿಮೆ 10 ಗಂಟೆ ಆಗ್ತಾ ಇದೆ. ಕ್ಲೀನಿಂಗ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲೂ ಕೂಡ ಕೇವಲ 2ರಿಂದ 3 ನಿಮಿಷ ಮಾತ್ರ ಸ್ಟೇಷನ್ ಹಾಲ್ಟ್ ಆಗುತ್ತೆ. ಈಗ ನಾವು ಹಾಸನ ದಾಟಿ ಮುಂದೆ ಆಲೂರಿಗೆ ಬಂದಿದ್ದೀವಿ. ಇದು ವಿಸ್ತಾಡೋಮ್ ಕೋಚು ಲಾಸ್ಟ್ ಇರೋದ್ರಿಂದ ಏನು ಇನ್ನೂ ಸ್ಟೇಷನ್ ಕಾಣ್ತಾ ಇಲ್ಲ. ನೋಡೋಣ ಮುಂದೆ ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು. ಬಟ್ ಇದು ತುಂಬ ಚಿಕ್ಕ ಸ್ಟೇಷನು, ಚಿಕ್ಕೂರು. ಇಲ್ಲಿ ಕೂಡ ಕೇವಲ ಒಂದೇ 1 ನಿಮಿಷ ಹಾಲ್ಟ್ ಇತ್ತು. ಆಲೂರು ಸ್ಟೇಷನ್ ಹಿಂದುಗಡೆ ನೋಡಿ ನೀವು ಕೆರೆಗಳನ್ನು ಕೂಡ ಕಾಣ್ಬೋದು. ಮಲೆನಾಡು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಜಂಗಲ್ ಕೂಡ ಇಲ್ಲಿಂದ ನಿಮಗೆ ಪ್ರಾರಂಭ ಆಗುತ್ತೆ. ಇಲ್ಲಿಂದ ಸಕಲೇಶಪುರ ಸುಮಾರು 30 ಕಿಲೋಮೀಟ್ರ್ ದೂರ ಇರೋದು. ಸೊ ಸಕಲೇಶಪುರ ಅಂದರೆ ನಿಮಗೆ ಗೊತ್ತು, ಕಂಪ್ಲೀಟಾಗಿ ಮಲೆನಾಡಲ್ಲೇ ಇರೋದು.
ಈಗ ನಿಮಗೆ ಲಾಸ್ಟಲ್ಲಿ ಯಾವ ರೀತಿ ಕಾಣುತ್ತೆ ಅದನ್ನು ತೋರಿಸ್ತೀನಿ. ಯಾಕಂದರೆ ಇಲ್ಲೆಲ್ಲ ನಿಮಗೆ ಆ ಕಡೆ ಈ ಕಡೆ ಚೇರ್ಗಳನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ನಿಮಗೆ ಹೇಗೆ ಬೇಕೋ ಹಾಗೆ. ಈಗ ನಿಮಗೆ ಇಲ್ಲಿಂದ ಹೊರಗಡೆ ಹೋದರೆ ವ್ಯೂ ನಿಜಕ್ಕೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ನಿಮಗೆ ಟ್ರ್ಯಾಕ್ ಯಾವ ಥರ ಕಾಣುತ್ತೆ ಇಲ್ಲಿಂದ. ತುಂಬಾ ಸ್ಮೂತಾಗಿ ಹೋಗ್ತಾ ಇದೆ ಇದು. ಇಲ್ಲಿಂದ ನಿಮಗೆ ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆಗುತ್ತೆ. ಪಶ್ಚಿಮ ಘಟ್ಟಗಳ ಅರಣ್ಯ ರಾಶಿ ನೀವು ಇಲ್ಲಿಂದ ಕಾಣ್ಬೋದು. ನೋಡೋಣ ಏನಾದರೂ ಪ್ರಾಣಿಗಳು ಸಿಗುವಂಥ ಅವಕಾಶ ಏನಾಯಿದ್ರು ಅಂತ. ಟರ್ನ್ ಆಗ್ತಾ ಇದೆ ನೋಡಿ ಟ್ರೈನು. ಈ ಕಡೆನೂ ನಿಮಗೆ ವ್ಯೂ ಇದೆ. ಹೆಚ್ಚಾಗಿ ಇಲ್ಲಿ ಅಡಿಕೆ ಮರಗಳು ಇನ್ನೂ ಕೂಡ ಕಾಣ್ತಾ ಇದ್ದಾವೆ ನೋಡಿ. ಇಲ್ಲೆಲ್ಲ ಫುಲ್ಲು ಡೆನ್ಸ್ ಫಾರೆಸ್ಟ್ ಆಗಲೇ ಸ್ಟಾರ್ಟ್ ಆಗಿ ಹೋಗಿದೆ. ಸೊ ಇಲ್ಲಿ ಡೋರ್ ಕೂಡ ಇದೆ ನಿಮಗೆ. ನಿಜಕ್ಕೂ ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದ್ಕೊತೀನಿ. ನಿಮಗೇನಾದರೂ ಅವಕಾಶ ಸಿಕ್ಕರೆ ದಯವಿಟ್ಟು ಒಂದು ಸರಿ ಆದರೂ ನೀವು ಈ ಒಂದು ಟ್ರೈನಲ್ಲಿ ಬರಬೇಕು ಅಂತ ನನ್ನ ಆಸೆ ಕೂಡ. ಸ್ವಲ್ಪ ದುಬಾರಿ ಇದೆ, ಬಟ್ ಅಷ್ಟು ವರ್ತ್ ಇದೆ ಅಂದ್ಕೊತೀನಿ. ದುಡ್ಡಿಗೆ ಮಾತ್ರ ಮೋಸ ಇಲ್ಲ ಅಂದ್ಕೊತೀನಿ. ಈಗ ನಮಗೆ ಸಕಲೇಶಪುರ ಸ್ಟೇಷನ್ ಹತ್ತಿರ ಆಗ್ತಾ ಇದೆ. ಅಲ್ಲಿ ದೂರದಲ್ಲಿ ನಿಮಗೇನೋ ಚಿಕ್ಕ ಒಂದು ಪಟ್ಟಣ ಕಾಣ್ತಾ ಇದೆ, ಅದುವೇ ಸಕಲೇಶಪುರ. ಈ ಸಕಲೇಶಪುರದಿಂದ ಫುಲ್ ನಿಮಗೆ ಘಾಟ್ ಸೆಕ್ಷನ್ನು ನೋಡೋಣ. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸ್ಥಿತಿ, ಅಲ್ಲಿಯ ಮಳೆ, ಅಲ್ಲಿಯ ಮರಗಳು, ಅಲ್ಲಿಯ ರಸ್ತೆಗಳು, ಡೊಂಕು ರೋಡ್ಗಳು. ಇದು ಹೇಮಾವತಿ ಬ್ರಿಡ್ಜಲ್ಲಿ ನಾವು ಬಂದಿದ್ದೀವಿ. ಈಗ ಇದೇ ನೋಡಿ ಹೇಮಾವತಿ ನದಿ. ಈ ಹೇಮಾವತಿ ನದಿನೇ ನಿಮಗೆ ಸಕಲೇಶಪುರಗೆ ಒಂದು ಜೀವನದಿ ನೋಡಿ. ಇದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಹೇಮಾವತಿಗೆ ಮುಂದೆ ದೊಡ್ಡದಾದಂಥ ಡ್ಯಾಮನ್ನು ಕೂಡ ಇಲ್ಲಿ ಕಟ್ಟಲಾಗಿದೆ. ತುಂಬ ಬ್ಯೂಟಿಫುಲ್ ತುಂಬ ಸುಂದರ. ನಿಜಕ್ಕೂ ಕಾಫಿ ಎಸ್ಟೇಟ್ಗಳು ಇಲ್ಲಿ ನೀವು ಕಾಣ್ಬೋದು. ಸಕಲೇಶಪುರ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಫಿ ಎಸ್ಟೇಟ್ಗೆ ಫೇಮಸ್ಸು. ಸಕಲೇಶಪುರ ಸಿಟಿ ನಿಮಗೆ ಈಗ ಕಾಣ್ತಾ ಇದೆ ನೋಡಿ. ಇದುವೇ ಸಕಲೇಶಪುರ ರೈಲ್ವೆ ಸ್ಟೇಷನ್. ಈಗ ನಾವು ಸಕಲೇಶಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ತುಂಬ ಗೂಡ್ಸ್ ಟ್ರೈನ್ಗಳನ್ನು ಕೂಡ ಇಲ್ಲಿ ನೀವು ಕಾಣಬಹುದು. ಇದುವೇ ನಮ್ಮ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ಸು. ನಾವು ತುಂಬ ಹಿಂದೆ ಇರೋದರಿಂದ ಮುಂದಿನ ಬುಗ್ಗಿಗಳೆಲ್ಲ ಕಾಣ್ತಾ ಇದ್ದಾವೆ. ಏನು ದೊಡ್ಡದಂತ ಒಂದು ಹಾವು ಥರ ಹೋಗ್ದಂಗೆ ಹೋಗ್ತಾ ಇದೆ ನೋಡಿ ಎಲ್ಲ. ಕೊನೆಗೂ ನಾವು ಸಕಲೇಶಪುರ ಎಂಟ್ರಿ ಆಗಿದ್ದೀವಿ. ಸಕಲೇಶಪುರ ಹೆಚ್ಚಾಗಿ ನೀವು ಮುಂಗಾರು ಮಳೆ ಚಿತ್ರ ಬರೋದಕ್ಕಿಂತ ಮೊದಲು ತುಂಬ ಜನ ಈ ಒಂದು ಪಟ್ಟಣದ ಬಗ್ಗೆ ಕೇಳಿರ್ಬೋದು. ಆದರೆ ಮುಂಗಾರು ಮಳೆ ಸಿನಿಮಾ ಬಂದಮೇಲೆ ಆ ಹಾಡುಗಳು, ಆ ಚಿತ್ರೀಕರಣ, ಆ ಅರಣ್ಯ ರಾಶಿ, ಕಾಫಿ ತೋಟಗಳು, ಜಲಪಾತ ನಿಜಕ್ಕೂ ಸಕಲೇಶಪುರವನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಯಿತು ಅನ್ನೋದರಲ್ಲಿ ತಪ್ಪೇನಿಲ್ಲ. ಅಲ್ಲಿಂದ ಸಕಲೇಶಪುರ ತುಂಬಾ ಫೇಮಸ್ ಆಗಿದೆ. ಈಗ ಎಲ್ಲರೂ ಇಲ್ಲಿ ತುಂಬ ಜನ ಇಳ್ಕೊತಾ ಇದ್ದಾರೆ. ಸಕಲೇಶಪುರ ಇದು ತುಂಬ ಇಂಪಾರ್ಟೆಂಟ್ ಸ್ಟೇಷನ್ ಕೂಡ. ಪ್ಲಾಟ್ಫಾರ್ಮು ಆ ಕಡೆ ಇದೆ, ಬನ್ನಿ ನೋಡೋಣ.
ಇದು ಸಕಲೇಶಪುರ ಪಟ್ಟಣ ಸ್ಟೇಷನ್ನ ಚಿತ್ರೀಕರಣ. ಇದು ವಿಸ್ತಾಡೋಮ್ನ ಇನ್ನೊಂದು ವಿಹಂಗಮ ನೋಟವನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಹೇಳ್ಕೊತಾ ಇದ್ದಾರೆ, ಯಾಕೆಂದರೆ ಇದೊಂದು ಇಂಪಾರ್ಟೆಂಟ್ ಸ್ಟೇಷನ್. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿಂದ ನಿಮಗೆ ನಿಜವಾದ ನಾವೇನು ಈ ವಿಸ್ತಾಡೋಮಲ್ಲಿ ಕೂತ್ಕೊಂಡಿದ್ದೀವಲ್ಲ ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿಂದ ನಿಮಗೆ ಸಿಗುವಂಥ ಮಜಾ ನೀವು ಎಲ್ಲೂ ನೋಡೋಕ್ಕಿಲ್ಲ. ಯಾಕಂದರೆ ಪ್ರತಿಯೊಂದು ಏನು ವಿಂಡೋ ಕಾಣ್ತಾ ಇದೆಯಲ್ಲ ನಿಮ್ಗೆ, ಗ್ಲಾಸ್ ವಿಂಡೋ, ಅದೊಂದು ದೊಡ್ಡ ಸಿನಿಮಾ ಪರದೆ ಇದ್ದ ಹಾಗೆ. ಆ ಸಿನಿಮಾ ಪರದೆಯಲ್ಲಿ ನೀವು ಏನು ಯಾವ ಥರ ಸಿನಿಮಾನ ನೋಡ್ತಿರೋ, ಆ ಬ್ಯೂಟಿಫುಲ್ ಸೀನ್ರೀಸ್ ನೋಡ್ತಿರೋ, ಅದನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು. ಅಲ್ಲಿ ಜನ ನಿಂತ್ಕೊಂಡು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಯಾವ ಥರ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ತುಂಬ ಒಂದು ಅದ್ಭುತವಾದಂತಹ ಪಯಣ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಅಲ್ಲಿ ನಿಮಗೆ ಈ ಗೆಸ್ಟ್ ಹೌಸ್ಗಳು ತುಂಬ ಕಾಣ್ತಾ ಇದ್ದಾವೆ. ಇಲ್ಲಿ ನೋಡಿ ಇವೆಲ್ಲ ಈ ಏನಂತಾರೆ JCBಗಳಂತಾರಲ್ಲ, ಅದನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಟ್ರ್ಯಾಕ್ ಮೂಲಕ. ಮುಂದೆ ಹೋಗಿ ಅವನ್ನ ಅಲ್ಲೆಲ್ಲಿ ಏನು ಕೆಲಸ ನಡೀತಾ ಇದೆಯಲ್ಲ ಈ ಟ್ರ್ಯಾಕ್ದು, ಅದರ ಬಗ್ಗೆ ಮೋಸ್ಟ್ಲಿ ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ ಕಾಣುತ್ತೆ. ನೋಡೋಣ ಇನ್ನು ಯಾವ ಥರ ನಿಮಗೆ ಜರ್ನಿ ಸಿಗುತ್ತೆ ಅದರೆಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೋಡಿ ಯಾವ ಥರ ಇದೆ ಇಲ್ಲಿ ನೀರಿನ ಝರಿ ಅಂದ್ಬಿಟ್ಟು. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಸಕಲೇಶಪುರದಿಂದ ಈ ರೀತಿ ನೀವು ತುಂಬ ನೋಡ್ಬೋದು. ಈಗ ನಾವಿಲ್ಲಿ ದೋನಿಗಲ್ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲೊಂದು ರೈಲ್ವೇದವರು ತಾವೇ ಬಳಸುವಂತಹ ಒಂದು, ಓ ಮೈ ಗಾಡ್, ಹೆದರಿಕೆ ಆಗೋಯ್ತಲ್ಲಪ್ಪ ನನಗೆ. ಏನೋ ಟ್ರ್ಯಾಕ್ನಿಂದ ಟ್ರೈನೇ ಬಿದ್ದು ಅನ್ನಿಸ್ಬಿಡ್ತು. ಇದು ಗೂಡ್ಸ್ ಅಂದರೆ ರೈಲ್ವೆ ಅವರು ತಮ್ಮದೇ ಗೂಡ್ಸ್ಗಳನ್ನು ಸಾಗಿಸುವಂತಹ ಒಂದು ಗೂಡ್ಸ್ ಟ್ರಕ್ ಆಗಿದೆ, ಟ್ರೈನ್ ಆಗಿದೆ, ಸಾರಿ ಟ್ರಕ್ ಅಲ್ಲ. ಇಲ್ಲೆಲ್ಲ ನೋಡಿ ಎಲ್ಲ ಹೆಚ್ಚು ಕಡಿಮೆ ಕೆಲಸಗಾರರು ಈ ಒಂದು ಕೆಲಸವನ್ನು ಎಲ್ಲೆಲ್ಲಿ ಏನೇನು ಕೆಲಸಗಳು ಆಗಬೇಕೋ ಈ ಒಂದು ಟ್ರೈನ್ ಮೂಲಕನೇ, ಅಂದರೆ ಗೂಡ್ಸ್ ಟ್ರೈನ್ ಮೂಲಕನೇ ತಗೊಂಡು ಹೋಗ್ತಾಯಿದ್ದಾರೆ. ಇಲ್ಲಿ ನೋಡಿ JCBಗಳಾಗಲಿ ಇನ್ನೇನಾದರೂ ಬೇರೆ ಬೇರೆ ಮಷಿನ್ಗಳಾಗಲಿ, ದೊಡ್ಡ ಮಷಿನ್ಗಳಾಗಲಿ, ಅವನ್ನೆಲ್ಲ ಇಲ್ಲಿ ಈ ಒಂದು ಟ್ರೈನ್ ಮೂಲಕನೇ, ಗೂಡ್ಸ್ ಟ್ರೈನ್ ಮೂಲಕನೇ ತೊಗೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ಬ್ರಿಡ್ಜ್ ಕಟ್ಟೋಂಥ ಐಟಮ್ಸ್ಗಳು ಅನ್ಕೊತೀನಿ ನಾನೆಲ್ಲ. ಇಲ್ಲಿ ನೋಡಿ ಇಲ್ಲಿ ಇವೆಲ್ಲ ಕ್ರೈನ್ಸ್ಗಳೆಲ್ಲ. ಎಲ್ಲ ಸಿಮೆಂಟು ಏನೇನೋ ಇದೆ ಇದರಲ್ಲಿ. ಒಬ್ಬೊಬ್ಬ ಆಪ್ರೇಟ್ರಿಗೂ ಸಹಿತ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ನೀರಿನ ಟ್ಯಾಂಕ್ ಸಹಿತ ಇದೆ ಇಲ್ಲಿ. ಇಂಜಿನ್ನು ಬ್ಯಾಕ್ ಸೈಡಿಂದ ಹೋಗ್ತಾ ಇದೆ, ಇದು ಉಲ್ಟಾ ಹೋಗ್ತಾ ಇದೆ ಇದು. ಇಲ್ಲಿ ನಮ್ಮ ಜೊತೆ ನಮ್ಮ ಸ್ನೇಹಿತರೊಬ್ರು ಇದ್ದಾರೆ, ರಾಹುಲ್ ಅಂದ್ಬಿಟ್ಟು. ಸರ್ ಹೆಂಗೆ ಅನಿಸ್ತಾ ಇದೆ ಜರ್ನಿ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಸೂಪರ್. ಫಸ್ಟ್ ಟೈಮ್ ಪ್ರತಿಯೊಬ್ಬರು ಈ ಜರ್ನಿಯಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಲೈಫ್ ಟೈಮಲ್ಲಿ ಒಂದು ಸರಿ ಜರ್ನಿ ಮಾಡಲೇಬೇಕು ಪ್ರತಿಯೊಬ್ಬರು. ನಾವು ಕರ್ನಾಟಕದಲ್ಲಿದ್ದು ಇಂಥ ಒಂದು ಅನುಭವ ಪಡಲಿಲ್ಲ ಅಂದರೆ ಅದು ನಿಮ್ಮ ಲೈಫನ್ನು ನೀವೇ ವೇಸ್ಟ್ ಮಾಡ್ಕೊಂಡಂಗೆ. ದುಡ್ಡು ಎಷ್ಟು ಬರುತ್ತೆ ಹೋಗುತ್ತೆ ಬೇರೆ ವಿಷಯ, ಆದರೆ ಇಂಥ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಸೊ ಇದು ದೋಣಿಗಲ್ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ನಾವು ಮುಂದೆ ನಮಗೆ ಸಿಗೋದೇ ಸುಬ್ರಹ್ಮಣ್ಯ ರೋಡ್ ನಿಲ್ದಾಣ. ಬಟ್ ಏನಂದರೆ ಇದು ತುಂಬ ಘಾಟ್ ಆಗಿರೋದ್ರಿಂದ ಟೈಮ್ ತೊಗೊತಾ ಇದೆ. ನನ್ನ ಪ್ರಕಾರ ಈಗ ನಾವು ಒಂದು 11:30 ಸುಮಾರಿಗೆ ಸಕಲೇಶಪುರ ಬಂದು ತಲುಪಿದ್ವಿ. ಬಟ್ ಏನಂದರೆ ಸುಬ್ರಹ್ಮಣ್ಯ ತಲುಪೋದಕ್ಕೆ 2:30 ಕೊಟ್ಟಿದ್ದಾರೆ ಟೈಮಿಂಗು. ಅಂದರೆ 3 ಗಂಟೆ ಕಾಲ ನಾವು ಈ ಒಂದು ಚಿಕ್ಕ ಒಂದು ದಾರಿನ ಕ್ರಮಿಸಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾನು ಹೇಳಿದ ಹಾಗೆ ತುಂಬ ಇದು ವೆಸ್ಟರ್ನ್ ಘಾಟು, ತುಂಬಾ ಟ್ರ್ಯಾಕ್ಗಳು ತುಂಬ ಸೆನ್ಸಿಬಲ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಬನ್ನಿ ಆ ಒಂದು ಜರ್ನಿನ ನಾವು ಎಂಜಾಯ್ ಮಾಡ್ತಾ ಹೋಗೋಣ. ದೋಣಿಗಲ್ಲು ತುಂಬ ಒಂದು ಚಿಕ್ಕ ಆದಂಥ ಒಂದು ಸ್ಟೇಷನ್ನು. ಯಾಕಂದರೆ ಇದು ಅರಣ್ಯ ಮಧ್ಯದಲ್ಲಿ ಇರೋದ್ರಿಂದ ತುಂಬ ಒಂದು ಚಿಕ್ಕದೇನೋ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ದಾರಲ್ಲ ನೋಡಿ, ಅಲ್ಲಿ ದೋಣಿಗಲ್ ಅಂದ್ಬಿಟ್ಟು. ಇಲ್ಲಿಂದ ನಾವು ಹಿಂದೆ ಒಂದು 10 ವರ್ಷ ಹಿಂದೆ ಟ್ರೆಕ್ ಆನ್ ಟ್ರ್ಯಾಕ್ ಅಂತಂತ, ಟ್ರ್ಯಾಕ್ ಮೇಲೇ ಅಂದರೆ
ಟ್ರೆಕ್ ಮಾಡ್ತಾ ನಾವು ಸುಬ್ರಹ್ಮಣ್ಯವರೆಗೂ ಹೋಗಿದ್ದು ನೆನಪಿದೆ. ಒಂದು 30-40 ಕಿಲೋಮೀಟ್ರ್ ಆಗುತ್ತೆ ಕಾಣುತ್ತೆ. ಆಲ್ಮೋಸ್ಟ್ 1.5 ದಿವಸ ನಾವು ಟೈಮ್ ತೊಗೊಂಡಿದ್ವಿ. ಸ್ವಲ್ಪ ಹೊತ್ತು ಗಾಡಿ ನಿಂತ್ಕೊಂಡಿದೆ. ಇನ್ನೇನು ಬೇಕಾಗುತ್ತೋ ಮುಂದಿನ ಜರ್ನಿಗೆ ಎಲ್ಲ ಅದನ್ನೆಲ್ಲ ಲೋಡ್ ಮಾಡಿಕೊಂಡು ಮುಂದೆ ಸಾಗೋಣ ಈಗ. So many more tunnels. Here, 53 tunnels. 53 tunnels are there. Villages. That is the complex. That's the complex. ಆ ಟನೆಲ್ಲು 1973ರಲ್ಲಿ ಕಟ್ಟಿದ್ದು. ಸೊ ಆ ಟನೆಲ್ ದಾಟಿದ ಮೇಲೆ ಒಂದು ಬ್ರಿಡ್ಜ್ ಕೂಡ ಇತ್ತು. ಈ ಥರ ನಿಮಗೆ ಇಲ್ಲಿ ಹಲವಾರು ಟನೆಲ್ಗಳು, ಹಲವಾರು ಬ್ರಿಡ್ಜ್ಗಳು ಕಾಣ್ಬೋದು. ಮತ್ತೊಂದು ಟನೆಲ್ ಬಂತು ನೋಡಿ ಈಗ. ಕೆಲವೊಂದು 50 ಮೀಟರು, 60 ಮೀಟರು, 30 ಮೀಟರು, 70 ಮೀಟರ್ ಅಂತ ಟನಲ್ಗಳಿವೆ. ಇದು ಕೂಡ 1979ರಲ್ಲಿ ಕಟ್ಟಂಥ ಟನಲ್ಲು. ಇದು 69 ಮೀಟ್ರ್ ಉದ್ದ ಇದೆ. ಅಲ್ಲಿ ಬರೆದಿದ್ರು ಇದು ಟನಲ್ ನಂಬರ್ 6. ಯಾಕೋ ಗೊತ್ತಿಲ್ಲ, ಟ್ರೈನ್ ನಿಂತ್ಕೊತಾ ಇದೆ. ಭಯಾನಕ ನೋಡಿ ಇದು. ಇಲ್ಲಿಂದ ನೀವು ಬೆಟ್ಟಗಳ ಸಾಲನ್ನು ಕಾಣ್ಬೋದು. ಇನ್ನೊಂದು ಟನಲ್ ಇದು ನೋಡಿ, ಅಲ್ಲಿ ಹೆಂಗೆ ಕಾಣ್ತಾ ಇದೆ. ಈಗ ನಾವಿಲ್ಲಿ ಕಡಗರವಳ್ಳಿ ಸ್ಟೇಷನ್ನು, ಚಿಕ್ಕದೊಂದು ಸ್ಟೇಷನ್ನು. ಇಲ್ಲಿ ತುಂಬ ಕೆಲಸ ನಡೀತಾ ಇದೆ ಅನ್ಕೊತೀನಿ. ಕೆಲಸಗಾರರೇ ಇದ್ದಾರೆ ಹೆಚ್ಚಾಗಿ. ಇಲ್ಲಿ ಪ್ಯಾಸೆಂಜರ್ ಕಡಿಮೆ, ಕೆಲಸಗಾರರೇ ಜಾಸ್ತಿ. ಈ ಒಂದು ಭಾಗದಲ್ಲಿ ತುಂಬ ಕೆಲಸ ನಡೀತಾ ಇದೆ. ಈ ಪರ್ಟಿಕ್ಯುಲರ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಇದನ್ನು ಎಲೆಕ್ಟ್ರಿಫಿಕೇಷನ್ ಕೂಡ ಮಾಡ್ತಾ ಇದ್ದಾರೆ. ವಿದ್ಯುತ್ಕರಣ ಅಂದರೆ ಇನ್ಮೇಲೆ ಇಲ್ಲಿ ಟ್ರೈನ್ಗಳು ಹೆಚ್ಚಾಗಿ ಡೀಸೆಲ್ ಬದಲು ಎಲೆಕ್ಟ್ರಿಸಿಟಿ ಮೇಲೆ ಓಡೋ ಒಂದು ಕಾರ್ಯಕ್ರಮ, ಅಂದರೆ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಇಲ್ಲಿ. ಸೊ ಹೀಗಾಗಿ ಇಲ್ಲಿಂದ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋವರೆಗೂ ಟ್ರೈನು ತುಂಬ ಸ್ಲೋವಾಗಿ ಹೋಗ್ತಾ ಇದೆ. 3 ಅವರ್ ತೊಗೊತಾ ಇದೆ, ಹೆಚ್ಚು ಕಡಿಮೆ ಒಂದು 40 ಕಿಲೋಮೀಟ್ರ್ ಸಾಗಬೇಕಂದ್ರೆ. ಸೊ ನಾವೀಗ ಎಡಕಮರಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಇದು ದೋಣಿಗಲ್ಲಿಂದ ಎಡಕಮರಿ. ಇದು ಹೆಚ್ಚಾಗಿ ಇಲ್ಲಿ ಟ್ರೆಕ್ ಮಾಡೋರು ಇದನ್ನು ಬಳಸ್ತಾರೆ.
ದೋಣಿಗಲ್ಲಿಗೆ ಸ್ಟಾರ್ಟ್ ಮಾಡಿಬಿಟ್ಟು ಎಡಕ್ಮರಿವರೆಗೂ ಇಲ್ಲಿ ಬರ್ತಾರೆ. ಹೆಚ್ಚು ಕಡಿಮೆ ಇದೊಂದು 26 ಕಿಲೋಮೀಟ್ರ್ ದೂರ ಇದೆ. ಸೊ ನೋಡಿ ಎಲ್ಲ ಜನ ತುಂಬ ಜನ ಫೋಟೋಗಳನ್ನ ತೆಗೆಸ್ಕೊತಾ ಇದ್ದಾರೆ. ಯಾಕಂದರೆ ಇಲ್ಲಿಂದ ನಿಮಗೆ ಇಲ್ಲಿಯ ನೋಟ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಎಡಕುಮರಿ ರೈಲ್ವೆ ಸ್ಟೇಷನ್ ಇಲ್ಲಿಂದ ಈಗ ಬಿಟ್ಟಿದ್ದೀವಿ. ನೆಕ್ಸ್ಟು ಸಿಗೋದೇ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ರೋಡು. ಬ್ರಿಟಿಷ್ ಟೈಮ್. ಇದು ಮಸ್ತ್ ಅಲ್ಲ ಇದು ಬಾ ವಾವ್, ನೋಡಿ ಇಲ್ಲಿ ಜಲಪಾತ ಎಷ್ಟು ಚೆನ್ನಾಗಿದೆ. ಇಲ್ಲಿ ಈಗ ನಾವು ಹೆಚ್ಚು ಕಡಿಮೆ 34 ನಂಬರ್ ಟನಲಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. 34 ಅಲ್ಲ ಸ್ನೇಹಿತರೆ, 44 ಟನಲ್ನಲ್ಲಿ ಎಂಟ್ರಿ ಕೊಟ್ಟು ಈಗ ಎಕ್ಸಿಟ್ ಆಗಬೇಕು ಅಂತ ಹೋಗ್ತಾ ಇದ್ದೀವಿ. ಟ್ರೈನು ಸ್ಲೋ ಆಗ್ತಾನೇ ಇದೆ, ಯಾಕಂದರೆ ಮಳೆ ಕೂಡ ಜಾಸ್ತಿ ಬರ್ತಾ ಇದೆ, ಕರ್ವ್ಗಳು ಜಾಸ್ತಿ ಇದ್ದಾವೆ. ಇದೇ ಕಾರಣ ಆ ಸ್ಪೀಡ್ ಇದೆಯಲ್ಲ, ಹೆಚ್ಚು ಕಡೆ ನನಗೆ ಅನಿಸುತ್ತೆ ಒಂದು 30ರಿಂದ 35 ಕಿಲೋಮೀಟ್ರ್ ಸ್ಪೀಡಲ್ಲಿ ಈಗ ಟ್ರೈನು ಇಲ್ಲಿ ಚಲಿಸ್ತಾ ಇದೆ. ನೋಡಿ ಈಗ ನಾವು ಎಕ್ಸಿಟ್ ಆಗಿದ್ದೀವಿ ಟನಲಿಂದ.